ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ 19ನೇ ಭಾಗ 19th ಎಪಿಸೋಡ್. ಓಕೆನಾ? ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ? ಓಕೆ, ಎಸ್. ಈಗ ಫಸ್ಟು ನೆನ್ನೆ ಯಾವುದೆಲ್ಲ ಡೆಕ್ ಯೂಸ್ ಮಾಡಿದೆ ಅದೇ ಮಾಡ್ತಾಯಿದ್ದೀನಿ. ಓಕೆನಾ? ಯಾರ ಎನರ್ಜಿ ಬರುತ್ತೆ ನೋಡೋಣ ಅಂತ ಫಸ್ಟು, ಆಮೇಲೆ ಅವ್ರಿಗೆ ಏನು ಶಿಕ್ಷೆ ನೋಡೇ ಬಿಡೋಣ. ಓಕೆನಾ? ಎಸ್ ಬಾಬಾ, ಪ್ಲೀಸ್ ಗೈಡ್ ಬಾಬಾ. ಫಸ್ಟು ಎಷ್ಟು ಕಾರ್ಡ್ ತೆಗೀಲಿ ಬಾಬಾ? ಓಕೆ, ಇವ್ರ ಕತೆ ಅಷ್ಟೇ ಅಂತಿದ್ದಾರೆ. ಓಕೆ, ಹೇಳ್ತೀನಿ ರೀ ಏನು ಸಮಾಚಾರ ಅಂತ. ಓಕೆ, 3 ಕಾರ್ಡ್ ಅಂತಿದ್ದಾರೆ. ಓಕೆ, ಓ ಮೈ ಗಾಡ್, ಎಲ್ಲ ಕಿಂಗೇ ಬಂದಿದೆಯಪ್ಪ ನೋಡಿ. ಕಿಂಗ್ ಆಫ್ ಪೆಂಟಿಕಲ್ಸ್, ಕಿಂಗ್. ಓಕೆನಾ? ಇರಿ, ಇವಾಗ ಇನ್ನೊಂದು ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ರೀಡಿಂಗ್ ಇವತ್ತು ಅಂತ. ಹೇಟರ್ಸ್ ಶಿಕ್ಷೆ ಪಾರ್ಟ್ 19 ಬಾಬಾ, ಪ್ಲೀಸ್ ಗೈಡ್. ಇದ್ಯಾಕೆ ಈ ಥರ ತೆಗೆಸ್ತಾ ಇದ್ದೀರಾ? ಓಹೋ, ಓಕೆ. ಬಾಬಾ, ವಾಟ್ ಈಸ್ ದಿಸ್? ಓ ಮೈ ಗಾಡ್. ಓಕೆ, ಸೊ ಇಲ್ಲಿ ಏನು ಗೊತ್ತಾ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಫಸ್ಟು ಯಾರು ನಿಮ್ಮ ಜೀವನದಲ್ಲಿ ಫಸ್ಟು ಆಟ ಆಡಿದ್ರು, ಆಯಿತಾ, ಅವರ ಹೆಸರು ತೆಗಿ ಅಂತ ಹೇಳಿದ್ರು. ಅವ್ರ ಹೆಸರು ಅಂತಂದರೆ ಯಾರವರು ಅಂತ, ಯಾತಕ್ಕೆ ಈ ಥರ ಅನ್ಯಾಯ ಮಾಡಿದ್ರು ನಿಮಗೆ ಅಥವಾ ಯಾರು ಇರಬಹುದು ಅಂತ ನೋಡು ಫಸ್ಟು ಅಂತ ಹೇಳಿದ್ರು. ಸೊ ಹಾಗಾಗಿ ಫಸ್ಟ್ ಈ ಕಾರ್ಡ್ಸ್ ತೆಗೆದೆ. ಓಕೆನಾ? ಸೊ ಫಸ್ಟ್ ಏನು ಬರ್ತಾ ಇದೆ ಅಂತ ಹೇಳ್ಬಿಡ್ತೀನಿ ನೋಡಿ ನಿಮಗೆ. ಫಸ್ಟ್ ಕಾರ್ಡ್ ಬರ್ತಾ ಇರೋದು ಇದು. ಸೊ ಫಸ್ಟು ಆಸ್ತಿಗೋಸ್ಕರ ಅಂತ ಬರ್ತಾ ಇದೆ, ಅರ್ಥ ಆಯ್ತಾ? ಆಸ್ತಿಗೋಸ್ಕರ ಅಂತ ಹೇಳಿ ಬಂತು. ಸೊ ಅವ್ರಿಗೆ ಒಂದು ವಿಷಯ ತಲೆಗೆ ಬಂತಂತೆ, ಅಂದರೆ ಹೇಗಾದರೂ ಮಾಡಿ ಈ ಆಸ್ತಿನ ಹೊಡಿಬೇಕು, ನಿಮ್ಮ ಆಸ್ತಿನ ಹೊಡಿಬೇಕು. ಸೊ ಇದು ಫಸ್ಟ್ ಹೇಳ್ಬಿಡ್ತೀನಿ, ನಿಮ್ಮ ಹೇಟರ್ಸ್ ಯಾರು ಅಂತ. ಈ ಸಲ ಇದಂತ ಏನು ಇನ್ಷಿಯಲ್ ಅವೆಲ್ಲ ತೆಗಿತಾ ಬೇಡ ಅಂತಿದ್ದಾರೆ. ಸೊ ಈ ಥರ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತಂದರು. ಗೊತ್ತಿಲ್ಲ ಏನು ಬರುತ್ತೆ, ನೋಡೋಣ ಮುಂದೆ. ಸೊ ಫಸ್ಟು ಏನಂತೆ ಅಂದರೆ, ಫಸ್ಟು ನಿಮ್ಮ ಫ್ಯಾಮಿಲಿಲಿ, ಓಕೆನಾ, ಅಥವಾ ನೀವು ಕೆಲಸ ಮಾಡ್ತಾಯಿದ್ದೀರಾ ಅಂದರೆ ಅಲ್ಲಿರ್ಬೋದು, ಎಲ್ಲರೂ ಇರ್ಬೋದು. ಇವರು ನಿಮ್ಗೆ ಈ ಥರ ತೊಂದರೆ ಆಗಿತ್ತಾ ಫಸ್ಟು ನಾಪಿಸ್ಕೊಳ್ಳಿ. ಓಕೆನಾ? ಸೊ ಹಾಗಿತ್ತು ಅಂದರೆ ಡೆಫಿನೆಟಾಗಿ. ಸೊ ಇವ್ರು ಯಾರು ಅಂತ ಅಂದರೆ ಮಹಾರಾಜ, ಕಿಂಗ್ ಆಫ್ ದುಡ್ಡು, ಹಣಕಾಸಿನ ಮಂತ್ರಿ, ರಾಜ ಮಂತ್ರಿ ಅಲ್ಲ. ಸೊ ಇವ್ರಿಗೆ ಒಂದು ಯಾವ ಥರ ದುಡ್ಡು ಹೊಡಿಬೇಕು ಅನ್ನೋದು ಒಂದು ಮನಸ್ಸಿಗೆ ಬಂತು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಹಾಗಾಗಿ ನಿಮ್ಮಿಂದ ದುಡ್ಡು ಹೊಡೆದ್ರು ಇವರು ಅಂತ ತೋರಿಸ್ತಾ ಇದ್ದಾರೆ ಫಸ್ಟು, ಆಯಿತಾ? ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಏನು ಬಂದಿದೆ ಅಂತಂದರೆ ಫ್ಯಾಮಿಲಿಯವರು ಅಂತ ಬರ್ತಾ ಇದೆ. ಅವ್ರಿಗೂ ಅಷ್ಟೇನೆ ಅದೇ ಥರನೇ ಬಂದಿದೆ. ಓಕೆನಾ? ನೋಡಿ, ಇದು ಫ್ಯಾಮಿಲಿ ಇದು ಅಂತ ಬಂತು, ಇದು ಫ್ಯಾಮಿಲಿನ ಬಂತು, ಇದು ವಾಂಟ್ಸ್ ಎನರ್ಜಿ ಬಂತು, ಇದು ಅದೇ ಬಂದಿದೆ. ಅದಕ್ಕೆ ನಕ್ಕದೆ ಅವಾಗ. ಸೊ ಅವ್ರಿಗೇನಂತಂದರೆ ಈ ಸೆಕೆಂಡ್ ಇದು ಬಂದಿರೋದು ಏನು ಅಂತಂದರೆ ಲೈಕ್ ನಿಮ್ಮ ಫ್ಯಾಮಿಲಿಯವರೇ. ಓಕೆನಾ? ಆ್ಯಂಡ್ ಹೇಗೆ ಅಂತಂದರೆ ನಿಮ್ಮ ಖುಷಿ ಸಂತೋಷ ಆ ಥರ ನೋಡಿ ತಡೀಲಾರ್ದೆ ಯಾವ ಥರ ನ್ಯಾಯ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಅಂದರೆ ಅವ್ರಿಗೆ ನಿಮ್ಮಲ್ಲಿ ಇದ್ದ ಒಂದು ಪ್ರೀತಿ ವಿಶ್ವಾಸ ಆಗಲಿ ಅದನ್ನು ಸಹಿಸದೆ, ಆಯಿತಾ, ಈ ಥರ ಒಂದು ಇದಕ್ಕೆ ಕೈ ಹಾಕಿದ್ರು ಅಂತ ತೋರಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಈ ಥರ ಒಂದು ಅನ್ಯಾಯ ಮಾಡಿದ್ರು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ಥರ ಇದು ಇನ್ನೊಂದು ಬಂದಿರೋದು ಏನು ಅಂತಂದರೆ ಆ್ಯಕ್ಷನ್ ತೊಗೊಂಡ್ರು ಅಂತ. ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಇವ್ರು ಯಾರು ಅಂತ. ಅಂದರೆ
ಇವ್ರು ನಿಮ್ಮ ಫ್ಯಾಮಿಲಿಯವರವರು ಇರ್ಬೋದು ಅಥವಾ ಹೊರಗಿನವ್ರು ಇರ್ಬೋದು, ಯಾರಾದರೂ ಇರ್ಬೋದು ಆಯಿತಾ. ಅಂದರೆ ಇಲ್ಲಿ ಹೇಗೆ ತೋರಿಸ್ತಾ ಇದ್ದಾರೆ ಅಂತಂದರೆ, ಎಲ್ಲಿ ನಿಮಗೆ ತೊಂದರೆ ಆಯಿತು ಅದನ್ನು ವಿಷಯ ಹೇಳು ಅಂತ ಹೇಳ್ತಾ ಇದ್ದಾರಪ್ಪ. ಅರ್ಥ ಆಯ್ತಾ? ಸೊ ಫಸ್ಟ್ ಹೇಳಿದ್ದೇನು, ನಿಮ್ಮ ದುಡ್ಡು ಕಾಸು ವಿಚಾರದಲ್ಲಿ ಪ್ರಾಬ್ಲಮ್ ಆಯಿತು ನಿಮಗೆ ಅಂತ ಫಸ್ಟ್ ಹೇಳಿದ್ರು. ಅರ್ಥ ಆಯ್ತಾ? ಸೆಕೆಂಡು, ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಮಧ್ಯೆ ತಂದು ಹಾಕಿದ್ರು. ಇದು ಯಾರಾದರೂ ಇರ್ಬೋದು. ಅಂದರೆ ನಿಮ್ಮ ಫ್ಯಾಮಿಲಿಯವರು ಅಂತಂದರೆ ನೀವು ಸ್ಪೌಸ್ ಅಂತಲೇ ಆಗಬೇಕಂತಲ್ಲ. ಅಂದರೆ ನೀವು ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ವೈಫ್, ನಿಮ್ಮ ಹಸ್ಬೆಂಡ್ ಮಧ್ಯೆ ತಂದು ಹಾಕಿದ್ರು ಆ ಥರ ಅಲ್ಲ ಆಯಿತಾ. ತಂದಾಕಿ ತಮಾಷೆ ನೋಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅದು ಇರ್ಬೋದು ಒಂದಷ್ಟು ಜನದ್ದು ಕೇಸು. ಸೊ ಇಲ್ಲೇನಂತಂದರೆ ಹಾಂ ಕರೆಕ್ಟು ನೋಡಿ, ತಂದಾಕಿ ತಮಾಷೆ ನೋಡಿದ್ರು ಅಂತ. ಇದು ನೈಲ್ ಪಾಲಿಶ್ ಎಲ್ಲ ಹಚ್ಚಿರೋದ್ರಿಂದ ಇದು ಹುಡುಗಿದು ಕೈ. ಅರ್ಥ ಆಯ್ತಾ? ಸೊ ಹಾಗಾಗಿ ಯಾರೋ ತಂದು ಹಾಕಿ ತಮಾಷೆ ನೋಡಿದ್ದಾರೆ ನಿಮ್ಮ ಫ್ಯಾಮಿಲಿ ಮಧ್ಯ ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಖುಷಿ, ನಿಮ್ಮ ಸಂತೋಷ ಏನಿತ್ತು ನಿಮ್ಮ ಫ್ಯಾಮಿಲಿಲಿ, ಸೊ ಅದನ್ನು ಮುರಿಬೇಕು, ಅದನ್ನು ಒಡೆದು ಹಾಕಬೇಕು, ಸಪ್ರೇಟ್ ಮಾಡಬೇಕು, ಬೇರೆ ಮಾಡಬೇಕು ಅಂತ ಒಂದಷ್ಟು ಜನದ ಪ್ಲ್ಯಾನ್ ಮಾಡಿದ್ರು ಅಂತಿದ್ದಾರೆ. ಇನ್ನೊಂದಷ್ಟು ಜನದ ಯಾವ ಥರ ಅಂತಂದರೆ, ಆಹಾ ಏನು ಆ್ಯಕ್ಷನ್ ಮೇಲೆ ಆ್ಯಕ್ಷನ್ನು ನೋಡಿ ಆಯಿತಾ. ಇಲ್ಲಿ ಸಿಗರೇಟ್ ಸುಟ್ಟಿದ್ದೆ ಏನು ಭಯಂಕರವಾಗಿ ಆ್ಯಕ್ಷನ್ ತೊಗೊಂಡಿದ್ದಾರೆ. ಅರ್ಥ ಆಯ್ತಾ? ಯಾವ ಥರ ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂದರೆ, ಇದು ಬಂದಿರೋದು ಅವ್ರಿಗೇನೇನೆ ಆಯಿತಾ. ಅಂದರೆ ಅವರು ಮನಸ್ಸಿನಿಂದ ಒಂದು ಆ್ಯಕ್ಷನ್ ತೊಗೋಬೇಕು ಆ ಥರ ಅಂತ ಹೇಳಿ ಅವ್ರ ಮನಸ್ಸಿಗೆ ಬಂತಂತೆ. ಸೊ ಹಾಗಾಗಿ ತೊಗೊಂಡಿದ್ದಾರೆ ಆ್ಯಕ್ಷನು. ಈಗಲೂ ತೊಗೋತಾ ಇದ್ದಾರೆ ಆಯಿತಾ. ಯಾವ ಥರ ಆಗ್ಬಿಟ್ಟಿದೆ ಅಂತಂದರೆ ಇದು ಅವ್ರಿಗೆ ಸುಮ್ಮನೆ ಇರೋಕ್ಕೆ ಆಗ್ತಾ ಇಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಆಯಿತಾ. ಅಂದರೆ ಬೇರೆ ಇನ್ಯಾವುದ್ರ ಕಡೆನೂ ಗಮನ ಇಲ್ಲ. ಈಗ ಅವ್ರು ಹೇಗೆ ಬರೀ ಇಲ್ಲಿ ಸಿಗರೇಟು ಮತ್ತು ಇದೇ ಆ್ಯಶ್ಟ್ರೇ ಕಾಣಿಸ್ತಾ ಇದೆಯಾ, ಇಲ್ಲಿ ಸಿಗರೇಟ್ ಆ್ಯಶ್ಟ್ರೇ. ಸೊ ಅಂದರೆ ಬರೀ ಅಷ್ಟೇ ಫೋಕಸ್ ಆಗಿದ್ದಾರೆ ಅವರು, ಅಷ್ಟೇ ಫೋಕಸ್ಸು. ಇಲ್ಲಿ ಏನು ಅಂತಂದರೆ ಬರೀ ನಿಮ್ಮ ಫ್ಯಾಮಿಲಿ ಮೇಲೆ ಫೋಕಸ್ಸು, ಇನ್ನೆಲ್ಲೂ ನೋಡ್ತಾ ಇಲ್ಲ ಬೇರೆ ಇನ್ನೇನು ಅವ್ರ ಲೈಫಲ್ಲಿ ಎಂತೆಂಥ ಒಳ್ಳೆ ಕಾರಣಗಳಿದೆ ಖುಷಿಯಾಗಿರೋದಕ್ಕೆ. ಅದೆಲ್ಲ ಬೇಡ ಅವ್ರಿಗೆ. ನೀವೇ ಬೇಕು, ನಿಮ್ಮ ಫ್ಯಾಮಿಲಿನೇ ಬೇಕು ಆ ಥರ. ಅಂದರೆ ನಿಮ್ಮ ಮೇಲೆ ಕಣ್ಣಿಟ್ಟು ಈ ಥರ ಮಾಡ್ತಿದ್ದಾರೆ ಅಂತ. ಅದೇ ಥರ ದುಡ್ಡು ಕಾಸು ವಿಚಾರದಲ್ಲೂ ಅಷ್ಟೇನೆ, ಅವರು ರಾಜನ್ ಥರನೇ ಇದ್ದಾರೆ. ಬಟ್ ಆದರೂ ಏನು ಅಂದರೆ ನಿಮ್ಮ ಮೇಲೆ ಕಣ್ಣು, ನಿಮ್ಮಲ್ಲಿರೋ ಒಂದು ಆಸ್ತಿ ಯಾವ ಥರನಾದರೂ ಇರ್ಬೋದು ಇದು ಆಯಿತಾ, ಅದನ್ನು ಕಿತ್ಕೋಬೇಕು ಅಂತ. ಅಥವಾ ನಿಮಗೊಂದು ವಿಸ್ಡಮ್ ಇರುತ್ತೆ ಅಂತಾರೆ ನೋಡಿ, ಅಂದರೆ ಬುದ್ಧಿ ಚಾತುರ್ಯತೆ ಆ ಥರ, ಅದನ್ನು ಕೂಡ ಸಹಿಸೋಕ್ಕಾಗಲ್ಲ. ನಿಮ್ಮಲ್ಲಿ ಒಂದು ಇದು ಕ್ರಿಯೇಟಿವ್ ಎನರ್ಜಿ ಇರ್ಬೋದು ಆಯಿತಾ. ಎಂಥ ಕಷ್ಟ ದುಃಖದ ಸನ್ನಿವೇಶ ಇದ್ರೂ ಕೂಡ ಅದನ್ನು ಸಮಾಧಾನವಾಗಿ ಪರಿವರ್ತಿಸಿ ಒಂಥರ ಅಷ್ಟೇ ಒಂಥರ ಏನೂ ಆಗೇ ಇಲ್ಲ ಅನ್ನೋ ಥರ, ಅಂದರೆ ಜನಗಳ ಮುಂದೆ ತೋರಿಸ್ಕೊಳ್ಳೋದಾಗಲಿ ಆ ಥರ ಏನಿಲ್ಲ, ಅಷ್ಟು ಒಳ್ಳೆ ಎನರ್ಜಿ ಬರ್ತಾಯಿದೆ. ಆ ಥರದ್ದು ಅದನ್ನು ನೀವು ಕಿತ್ಕೋಬೇಕು ಅವರು. ಅರ್ಥ ಆಯ್ತಾ? ಅಂದರೆ ನಿಮ್ಮನ್ನು ತಳಮಳದಲ್ಲಿ ಹಾಕಬೇಕು. ನೀವು ಸಮಾಧಾನವಾಗಿ ಖುಷಿಯಾಗಿರಬಾರ್ದು. ಹೆಂಗೆ ಕಿತ್ಕೋಬೇಕು, ನೀವು ಖುಷಿಯಾಗಿರೋ ಕೂಡುದು ಅಷ್ಟೇ ಆ ಥರ. ಆದರೆ ಇಲ್ಲೂ ಅಷ್ಟೇ ಅದೇ ಥರ ಭಾಳ ಅಂದರೆ ಸಿಕ್ಕಾಪಟ್ಟೆ ಆ್ಯಕ್ಷನ್ ಮಾಡಿದ್ದಾರೆ ಆಯಿತಾ. ಎಂತೆಂಥ ಆ್ಯಕ್ಷನ್ ಮಾಡಿದ್ದಾರೆ ಅಂತಂದರೆ ಹೇಳೋಕ್ಕೆ ಸಾಧ್ಯ, ಆ ಥರ ಆ್ಯಕ್ಷನ್ಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಇವಾಗ ಪಾಯಿಂಟ್ ಆಯಿತಾ, ಏನು ಇವ್ರಿಗೆ ಶಿಕ್ಷೆ ಏನು ಅಂತ ಫಸ್ಟ್ ನೋಡೋಣ. ನಿಮ್ಮ ಜೀವನದಲ್ಲಿ ದುಡ್ಡು ಕಾಸು ವಿಚಾರಕ್ಕೆ ಅಥವಾ ನಿಮ್ಮ ಪ್ರೀತಿ ಪಾತ್ರರನ್ನು ನೀವು ಓಕೆ ನೋಡಿ, ಬಿತ್ತು ಒಂದು ಫಸ್ಟ್ ಕಾರ್ಡು. ನಿಮ್ಮ ಪ್ರೀತಿ ಪಾತ್ರರನ್ನು ಕಳ್ಕೊಂಡಿದ್ದೀರಾ, ಅಥವಾ ಬೇರೆ ಆಗಿದ್ದೀರಾ, ಸಪ್ರೇಷನಲ್ಲಿದ್ದೀರಾ, ಅಥವಾ ನಿಮ್ಮಲ್ಲಿ ಸುಮ್ಮನೆ ಇಲ್ಲದ ಜಗಳ ಕದನ ಆಗ್ತಾ ಇದೆಯಾ, ಅಂತೂ ಒಂಥರ ಸಪ್ರೇಟ್ ಆಗಿಬಿಡ್ಬೇಕು, ಒಂಥರ ಮನೇಲಿ ಇರೋಕ್ಕಾಗ್ತಿಲ್ಲ ಅನ್ನೋ ಥರ ಇದೆಯಾ. ಇದು ಎಲ್ಲರೂ ಇರ್ಬೋದು, ಮನೆ ಅಂತಲೇ ಅಲ್ಲ. ಈಗ ಆಫೀಸಲ್ಲಿ ತೊಗೊಂಡ್ರೆ ಆಫೀಸಲ್ಲೂ ಅದೇ ಥರ ಗಲಾಟೆ ಜಗಳ, ಕೆಲಸ ಮಾಡ್ಕೊಂಡು ಮುಂದುವರಿಯೋಕ್ಕಾಗ್ತಿಲ್ಲ ಅನ್ನೋ ಥರ ಒಂದು ಪರಿಸ್ಥಿತಿ ಇದೆಯಾ. ಸೊ ಆ ಥರ ಎಲ್ಲ ಇದೆ ಅಂತಂದರೆ ಎಸ್, ಈಗ ಅವ್ರು ಯಾರು ಮಾಡ್ತಾ ಇದ್ದಾರೆ, ನಿಮಗೆ ಯಾರು ತೊಂದರೆ ಮಾಡಿದ್ದಾರೆ ಅವರು ಮರ್ತು ಬಿಟ್ಟರು, ನೀವು ಒಂದು ಸ್ಟಾರ್ ಅನ್ನೋದನ್ನು ಮರ್ತು ಬಿಟ್ಟರು, ದೇವರಿಗೆ ಅತಿ ಪ್ರಿಯವಾದ ಮಗು ಅನ್ನೋದನ್ನು ಅವ್ರಿಗೆ ಗೊತ್ತಾಗಲಿಲ್ಲ. ಸೊ ಅದಕ್ಕೋಸ್ಕರ ಅಂತಲೇ ನೋಡಿ,
ನಿಮ್ಮ ಸ್ಟಾರ್ ಕ್ವಾಲಿಟಿ ಏನಿದೆ ಅದನ್ನು ನೋಡಲಿಲ್ಲ ಅವರು, ಆಯಿತಾ. ನಿಮಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ದುಡ್ಡು ಕಾಸು ವಿಚಾರದಲ್ಲಿ ಅಂತಂದರೆ, ಅಂದರೆ ನೀವು ಕೆಲಸಕ್ಕೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ, ಅಂದರೆ ಕೆಲಸದಲ್ಲಿ ಇದು ತೊಗೊಂಡ್ರೆ, ನಾನು ಹೇಳ್ತಾ ಇರೋದು ಉದಾಹರಣೆಗೆ, ಇದು ಎಲ್ಲಿಗಾರು ಅನ್ವಯಿಸ್ಕೋಬೇಕು, ನೀವು ಅನ್ವಯಿಸ್ಕೋಬೇಕು, ಎಲ್ಲಿ ನಿಮ್ಮ ಪರಿಸ್ಥಿತಿ ಎಲ್ಲ ಏನಾಗಿದೆ ನಿಮಗೆ ಗೊತ್ತು. ಸೊ ಇಲ್ಲೇನು ಫಸ್ಟ್ ಹೇಳ್ತಾ ಇದ್ದಾರೆ ನನಗೆ ಅಂತಂದರೆ, ಅವ್ರು ದುಡ್ಡು ಕಾಸು ವಿಚಾರದಲ್ಲಿ ನಿಮ್ಮನ್ನು ಯಾವ ಥರ ಗೋಳಿಕೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಫಸ್ಟು ಏಸ್ ಆಫ್ ಬಟ್ಸ್ ಬಂತು ಅಂದರೆ ಒಂದೊಂದು ಪೈಸಕ್ಕೂ ಇವ್ರುಗಳು ಅಷ್ಟೇ ಒಂಥರ ಕಂಜೂಸ್ತನ ಮಾಡೋದೇನು, ಕಂಜೂಸ್ತನ ಮಾಡಿ, ಆಯಿತಾ, ನಿಮಗೆ ಬರಬೇಕಾದ ಹಣ ನೋಡಿ, ನಿಮ್ಗೇನು ಬರಬೇಕಾಗಿತ್ತು ಹಣ, ಅದನ್ನು ಒಂದು ಪ್ರಖ್ಯಾತಿ ಬರಬೇಕಿತ್ತು ಅಂದ್ಕೊಳ್ಳಿ, ಅಥವಾ ನೀವು ಕೆಲಸದಲ್ಲಿದ್ದೀರಾ ಅಂದರೆ ಒಂದು ಪ್ರಮೋಷನ್ ಬರಬೇಕಿತ್ತು, ನಿಮಗೇನು ಸಿಗಬಾರ್ದು ಅಷ್ಟೇ, ನಿಮ್ಗೆ ಆ ಅರ್ಹತೆ ಇಲ್ಲ ಅಂತ ಏನು ಮಾಡಿದ್ರು ಅವರು ಇವಾಗ, ಆಯಿತಾ, ಅವರು ಇವಾಗ ಒಂದೊಂದು ಪೈಸೆ ಲೆಕ್ಕ ಒಂದೊಂದು ಪೈಸಾ ನಿಮಗೆ ಯಾವ ಥರ ಅನ್ಯಾಯ ಮಾಡಿದ್ರು. ಇವಾಗ ಶೇಖರಿಸಿದ್ರು, ದುಡ್ಡನ್ನು ಕೂಡ ಶೇಖರಿಸಿದ್ರು. ಆದರೆ ಏನು ಹೇಳ್ತಾ ಇದ್ದಾರೆ ಗೊತ್ತಾ ನನಗಿಲ್ಲಿ, ನಿಮ್ಮನ್ನು ನೀವು ಸ್ಟಾರ್ ಅಂತ ಗೊತ್ತಿಲ್ಲದೇನೆ ನಿಮ್ಗೆ ಯಾವ ಥರ ಹಿಂಸೆ ಕೊಟ್ಟರು, ನಿಮ್ಗೆ ಯಾವ ಥರ ಅವಮಾನ ಮಾಡಿದ್ರು, ನಿಮ್ಗೆ ಯಾವ ಥರ ತೊಂದರೆ ಮಾಡಿದ್ರು, ಆದರೂ ಎಷ್ಟು ಪಟ್ಟು ಅಂತ ಹೇಳ್ತಾ ಇಲ್ಲ, ಇಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವರು ಶೇಖರಿಸಿಟ್ಟಿದ್ದಾರೆ, ಹಣ ಸಂಪಾದನೆ ಎಲ್ಲ ಮಾಡಿಟ್ಟಿದ್ದಾರೆ. ಯಾಕೆಂದರೆ ನಿಮಗೆ ಅನ್ಯಾಯ ಮಾಡಿದ್ದಾರೆ, ಆದರೆ ಅದನ್ನು ಕಿಂಗ್ ಥರ ಅನುಭವಿಸೋಕ್ಕಾಗ್ತಿಲ್ಲ ಅವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ ನನಗೆ ಇಲ್ಲಿ ಫಸ್ಟು, ಆಯಿತಾ. ಯಾಕೆ ಅಂತಂದರೆ ನಿಮಗೆ ಮಾಡಿದ್ರಲ್ಲ ಅನ್ಯಾಯ, ಅದಕ್ಕೋಸ್ಕರ ಅವ್ರಿಗೆ ಈವನ್ ಒಂದೊಂದು ಪೈಸಾ ನಿಮ್ಮನ್ನು ಯಾವ ಥರ ಗೋಳಿಕೊಂಡು ನಿಮಗೆ ಎಷ್ಟು ಥರ ಕಷ್ಟ ಕೊಟ್ಟು ಶೇಖರಿಸಿದ್ರು, ಒಂದೊಂದೇ ಪೈಸಾ ನಿಮಗೆ ಕೊಡೋದೆಲ್ಲ ನಿಮಗೆ ಕೊಡಲ್ಲ, ಆಯಿತಾ. ನಿಮ್ಮಿಂದ ಕಿತ್ಕೊಳ್ಳೋದು ಅಲ್ಲಿ ಶೇಖರಿಸೋದು, ನಿಮ್ಮಿಂದ ಕಿತ್ಕೊಳ್ಳೋದು ಅಲ್ಲಿ ಶೇಖರಿಸ್ಕೊಳ್ಳೋದು, ಆ ಥರ ಮಾಡಿ ಇವಾಗ ಏನಾಗಿದೆ, ಅವ್ರು ತುಂಬಿಸ್ಕೊಂಡ್ರು ಜೋಲಿ ಫುಲ್ಲು, ಆಯಿತಾ. ಆದರೂ ಕೂಡ ಅದನ್ನು ಅನುಭವಿಸೋಕ್ಕಾಗ್ತಿಲ್ಲ ಅದನ್ನು ಅವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ ಭಗವಂತ. ಅದನ್ನು ಏನು ಒಂದು ಪೈಸಾ ಅನುಭವಿಸೋಕ್ಕಾಗ್ತಿಲ್ಲ ಅವ್ರಿಗೆ, ಏಕೆಂದರೆ ಅದೇ ಥರ ಅವ್ರಿಗೆ ನೋಡಿ, ಇಲ್ಲಿ ಏನಾಗಿದೆಯಂತೆ ಅಂತಂದರೆ ಅವ್ರಿಗೆ ಎಲ್ಲ 7 ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಮಾತೆತ್ತಿದ್ರೆ ಯಾರ್ದಾದ್ರೂ ಮೇಲೆ ಸುಮ್ಮನೆ ಸಿಡ ಅನ್ನೋದು, ಇದು ಎಲ್ಲಿಗಾದರೂ ಇರ್ಬೋದು. ನಾನು ಹೇಳ್ದಂಗೆ, ಇದು ಆಫೀಸಲ್ಲಿ ತೊಗೋತೀರಾ ಅಂದರೆ ಆಫೀಸಲ್ಲಿ ತೊಗೊಳ್ಳಿ, ಇಲ್ಲ ಮನೆ ವಿಷಯದಲ್ಲಿ ತೊಗೋತೀರಾ ಅಂದರೆ ಮನೆ ವಿಷಯದಲ್ಲಿ ತೊಗೊಳ್ಳಿ. ನಿಮಗೆ ನಿಮ್ಮ ಪರಿಸ್ಥಿತಿಲಿ ದುಡ್ಡು ಕಾಸು ವಿಚಾರದಲ್ಲಿ ಯಾರು ನಿಮಗೆ ಅವಮಾನ ಮಾಡಿದ್ರು, ಅನ್ಯಾಯ ಮಾಡಿದ್ರು, ತೊಂದರೆ ಮಾಡಿದ್ರು, ಅವರ ಪರಿಸ್ಥಿತಿ ಇವಾಗ ಏನಾಗ್ತಿದೆ ಅಂತ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಹೇಳಿಸ್ತಿದ್ದಾರೆ ಓಕೆ, ಎಸ್ ಬಾಬಾ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಒಂದೊಂದು ಪೈಸಕ್ಕೆ ನಿಮ್ಗೆ ಯಾವ ಥರ ತೊಂದರೆ ಕೊಟ್ಟರು, ಅವರ ಜೀವನದಲ್ಲಿ ವಿನಾಕಾರಣ ಅಲ್ಲೋಲ ಕಲ್ಲೋಲ, ವಿನಾಕಾರಣ ಗಲಾಟೆ ಜಗಳ, ಆಮೇಲೆ ಅವ್ರಿಗೆ ಇಲ್ಲದ ಸಲ್ಲದ್ದು ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾ ಇದೆಯಂತೆ. ಹೆಲ್ತ್ ಇಶ್ಯೂಸ್ ಅಂದರೆ ಅಂತಿಂಥದ್ದಲ್ಲ, ಇವತ್ತು ಚೆನ್ನಾಗೇ ಇರ್ತಾರೆ, ನೆಕ್ಸ್ಟ್ ಡೇ ನೋಡಿದ್ರೆ ಇನ್ನೇನೋ ಒಂದು ಭಯಂಕರ ಏನೋ ಒಂದು ಕಾಯಿಲೆ ಅನ್ನೋ ಥರ ಒಂದು ಸಿಂಪ್ಟಮ್ ಬರುತ್ತೆ, ಮತ್ತು ಅದಕ್ಕೆ ಹೋಗು, ಚೆಕಪ್ಗೆ ಹೋಗು. ಆ ಚೆಕಪ್ ಹೋದರೆ, ಡಾಕ್ಟ್ರ್ ಹತ್ರ ಹೋದರೆ ಗೊತ್ತಲ್ಲ, ಆ ಟೆಸ್ಟ್ ಮಾಡು, ಈ ಟೆಸ್ಟ್ ತಗೋ, ಇನ್ನೊಂದು ಮಾಡು, ಮತ್ತೊಂದು ಮಾಡು ಅಂದ್ಕೊಂಡು ದುಡ್ಡು ಹಾಗೆ ವ್ಯಯ ಆಗ್ತಾ ಇದೆ ಅಂತಲೂ ತೋರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರು ಒಂದು ಪವರ್ ಇತ್ತು ಅವ್ರಿಗೆ, ಆ ಪವರ್ನ ಒಂದು ಶಕ್ತಿ ಇತ್ತು. ಅಂದರೆ ಯಾರಿದ್ರು ಅವ್ರಿಗೆ, ನಿಮ್ಗೆ ಯಾರು ತೊಂದರೆ ಕೊಟ್ಟರು, ಅವ್ರಿಗೆ ಒಂದು ಶಕ್ತಿ ಕೊಟ್ಟಿದ್ರು ಭಗವಂತ. ಅಂದರೆ ಚೆನ್ನಾಗಿ ನೋಡ್ಕೋಬೇಕು, ಯಾರೇ ಬರಲಿ ಹತ್ರ, ಅಂದರೆ ಅವ್ರ ಹತ್ರಕ್ಕೆ ಯಾರಿದ್ದಾರೆ, ಅಥವಾ ಅವ್ರ ಕೆಳಗೆ ಯಾರಿದ್ದಾರೆ, ಅವ್ರ ಜೊತೆ ಯಾರಿದ್ದಾರೆ, ಅಥವಾ ಮನೆ ವಿಷಯದಲ್ಲಿ ತೊಗೊಂಡ್ರು ಅದೇ ಥರನೇ, ನಿಮ್ಮ ಸ್ಪೌಸ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯವ್ರು ಇರ್ಬೋದು, ನಿಮ್ಮ ಇನ್ಲಾಸ್ ಇರ್ಬೋದು, ನಿಮ್ಮ ಬ್ರದರ್ ಇನ್ಲಾಸ್ ಇರ್ಬೋದು, ನಿಮ್ಮ ಸಿಸ್ಟರ್ ಇನ್ಲಾ ಇರ್ಬೋದು, ನಿಮ್ಮ ಸಿಸ್ಟರ್ಸ್ ಇರ್ಬೋದು, ಬ್ರದರ್ಸ್ ಇರ್ಬೋದು, ಯಾರಾದರೂ ಇರ್ಬೋದು, ಅಥವಾ ಫ್ರೆಂಡ್ಸ್ ಇರ್ಬೋದು, ನೈಬರ್ಸ್ ಇರ್ಬೋದು, ನಿಮ್ಗೆ ಯಾರು ತೊಂದರೆ ಮಾಡಿದ್ದಾರೆ ಅವರು, ಅರ್ಥ ಆಯ್ತಾ. ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಅವರು ಎಷ್ಟು ಒಂದು ಥರ ಇಂಬ್ಯಾಲೆನ್ಸ್ ಬಂದ್ಬಿಟ್ಟಿದೆ, ಜೊತೆಗೆ ಅವ್ರಿಗೇನು ಶಕ್ತಿ ಕೊಟ್ಟರು ಭಗವಂತ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ. ಇವಾಗ ಏನಾಗ್ತಾ ಇದೆಯಂತೆ ಅಂದರೆ, ತುಂಬ ನರ್ವ್ಸ್ ವೀಕ್ನೆಸ್ ಬರ್ತಾ ಇದೆ ಅಂತಲೂ ತೋರಿಸ್ತಾ ಇದ್ದಾರೆ. ಯಾವ ಥರ ಅಂತಂದರೆ, ಅಂದರೆ ಆ ಒಂದು ಪೈಸಾ ದುಡ್ಡು ಕೈಯಲ್ಲಿ ಹಿಡ್ಕೊಳ್ಳೋಕ್ಕಾಗ್ತಿಲ್ಲ, ಆ ಥರ ನಡುಕ್ತಾ ಇದ್ದಾರೆ, ನಡುಕ ಬಂದುಬಿಟ್ಟಿದೆ ಮೈಯೆಲ್ಲ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಓಕೆ, ಎಸ್ ಬಾಬಾ. ನೆಕ್ಸ್ಟು ಆಯಿತು. ಮತ್ತು ಇವಾಗ ಅವ್ರಿಗೆ ಯಾವ ಥರ ದರ್ಪ ತೋರಿಸಿದ್ರು ನಿಮ್ಮ ಮೇಲೆ, ಇದು ಹಾರ್ಟ್ ಚಕ್ರ ಹೆಂಗೆ ಬ್ಲಾಕ್ ಆಗಿಬಿಟ್ಟಿದೆ ಅಂತ ತೋರಿಸ್ತದಾನೆ, ಎಷ್ಟು ದರ್ಪ ತೋರಿಸಿದ್ರು ನಿಮ್ಮ ಮೇಲೆ ಅಂತಂದರೆ,
ಅವ್ರಿಗೆ ಇವಾಗ ಏನು ಗೊತ್ತಾ, ಅವ್ರಿಗೆ ಹೇಳ್ಕೊಳಕ್ಕಾಗ್ತಿಲ್ಲ, ಅನುಭವ್ಸೋಕ್ಕಾಗ್ತಿಲ್ಲ. ಆ ಥರ ಏನೋ ಒಂದು ಭಯ, ಒಂಥರ ವಿಚಲತೆ ಅಂತಾರೆ ನೋಡಿ, ಆ ಥರ ಹತ್ರ ಏನು ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ರೆ ನಿಲ್ಲಕ್ಕಾಗಲ್ಲ, ಕೆಲಸ ಮಾಡ್ತೀನಿ ಅಂತ ಹೋಗ್ತಾರೆ, ಕೆಲಸ ಮಾಡೋಕ್ಕಾಗಲ್ಲ, ಅಲ್ಲಿಂದ ಎದ್ದು ಬಿದ್ದು ಅಲ್ಲಿ ಸುಮ್ಮನೆ ಓಡಾಡೋದು, ಆ ಥರ. ಅಂದರೆ ಮನಸ್ಥಿತಿ ಸರಿಗಿಲ್ಲ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ನಿಮಗೆ ಯಾರು ತೊಂದರೆ ಮಾಡಿದ್ರು ಈ ಥರ ಆಗ್ತಾ ಇದೆ. ನಿಮಗೆ ಒಂಥರ ತೊಂದರೆ, ದುಡ್ಡು ಕಾಸು ವಿಚಾರದಲ್ಲಿ ತೊಂದರೆ ಮಾಡಿದ್ರು, ಅವ್ರಿಗೆ ಎಲ್ಲ ಚಕ್ರ ಇಂಬ್ಯಾಲೆನ್ಸ್ ಮಾಡಾಕಿದ್ದಾರೆ. ಫಸ್ಟ್ ನೋಡ್ಕೊಳ್ಳಿ, ನಿಮಗೆ ಬರೀ ದುಡ್ಡು ಕಾಸು ವಿಚಾರದಲ್ಲಿ ಹಿಂಸೆ ಮಾಡಿದ್ರು, ಅವ್ರಿಗೆ ಎಲ್ಲ ಚಕ್ರಗಳು ಕಿತ್ಕೊಂಡು ಹೋಗ್ತಾ ಇದೆ ಇವಾಗ. ಅಂದರೆ ಮನುಷ್ಯನಿಗೆ 7 ಚಕ್ರಗಳಿರುತ್ತೆ, ಅರ್ಥ ಆಯ್ತಾ. 7 ಚಕ್ರಗಳು ಸಮತೋಲನ ಇರಬೇಕು. ಅದಿಲ್ಲ ಅಂತಂದರೆ ಒಂದೊಂದು ಜೀವನದಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಏರ್ಪೇರ್ ಆಗ್ತಾ ಹೋಗುತ್ತೆ ಒಂದೊಂದು ವಿಷಯದಲ್ಲಿ. ಆ ಥರ ಇವ್ರಿಗೆ ಎಲ್ಲ ವಿಷಯದಲ್ಲೂ ತೊಂದರೆ ಆಗ್ತಿದೆಯಂತೆ. ನಿಮಗೆ ತೊಂದರೆ ಮಾಡಿದ್ದು ಯಾವ ವಿಷಯಕ್ಕೆ? ಹಣಕಾಸಿಗೆ ಮಾತ್ರ. ಬಟ್ ಅವರು, ನೀವು ಸ್ಟಾರ್ ಅಂತ ಗೊತ್ತಾಗಲಿಲ್ಲ, ನಿಮಗೆ ಮಾಡಿದ್ರು ಅನ್ಯಾಯ, ಎಲ್ಲ ಥರದಲ್ಲೂ ಹೊಡ್ತಾ ಬೀಳ್ತಾ ಇದೆ ಅಂತಿದ್ದಾರೆ. ಇವಾಗ ಹಾರ್ಟ್ ಚಕ್ರ ಯಾವ ಥರ ಬ್ಲಾಕ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಹಾರ್ಟ್ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ ಅವ್ರಿಗೆ ಅಂತಲೂ ಹೇಳ್ತಾ ಇದ್ದಾರೆ. ಯಾವ ಥರ ಅಂತಂದರೆ, ಅನ್ನೆಸೆಸರಿ ಉಸಿರಾಟದ ಪ್ರಾಬ್ಲಮ್ಮು. ಇವತ್ತು ಚೆನ್ನಾಗೇ ಇರ್ತಾರೆ, ಸಡನ್ನಾಗಿ ಒಂಥರ ಆತಂಕ, ಭಯ, ಆ ಥರ. ಮತ್ತು ಸಡನ್ನಾಗಿ ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಮತ್ತು ಸಡನ್ನಾಗಿ BP ಜಾಸ್ತಿ ಆಗೋದು, ಆ ಥರ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಆ್ಯಂಡ್ ಇದು ನರ್ವಸ್ ವೀಕ್ನೆಸ್ ಕೂಡ ಆಗಿದೆ ಅಂತಲೂ ತೋರಿಸ್ತಾ ಇದ್ದಾರೆ ಅವ್ರಿಗೆ. ಅಂದರೆ ಮನಸ್ಸು ಸ್ಥಗಿತದಲ್ಲಿಲ್ಲ, ಸ್ಥಿಮಿತದಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಕೊನೆಗೆ ನೆಕ್ಸ್ಟ್ ಯಾವುದು? ಥ್ರೋಟ್ ಚಕ್ರ. ಅವ್ರಿಗೆ ಯಾವ ಥರ ಆಗ್ಬಿಟ್ಟಿದೆ ಅಂತಂದರೆ, ಮಾತಾಡೋದಿರಲಿ, ನಿಮ್ಗೆ ಯಾವ ಥರ ದರ್ಪ ತೋರಿಸಿದ್ರು, ನಿಮ್ಮನ್ನು ಯಾವ ಥರ ಹಿಂಸೆ ಮಾಡಿದ್ರು, ನಿಮ್ಗೆ ಯಾವ ಥರ ಆಟ ಆಡಿಸಿದ್ರು, ಒಂದೊಂದು ಪೈಸಾ ನೀವು ತೊಗೋಬೇಕಾದ್ರೂ ಕಣ್ಣೀರು ಹಾಕ್ಬಿಟ್ಟಿದ್ದೀರಾ ಪಾಪ. ನನಗಿಲ್ಲಿ ಕಾಣಿಸ್ತಿದೆ, ನನಗೆ ಆ್ಯಕ್ಚುಲಿ ಈಗ ಅಳು ಬರೋಕ್ಕೆ ಶುರು ಆಗ್ತಾಯಿದೆ. ಅಷ್ಟು ಸಂಕಟ ಪಟ್ಟಿದ್ದೀರಾ ನೀವು. ನಿಮ್ಮ ಸಂಕಟನ ಅವರು ಆ ಥರ ತುಚ್ಛವಾಗಿ ನೋಡಿದ್ರು, ನಿಮ್ಮನ್ನು ಅಷ್ಟು ತುಚ್ಛವಾಗಿ ನೋಡಿದ್ದಾರೆ ಅಂತಂದರೆ, ಇವಾಗ ಅವ್ರಿಗೆ ಯಾವ ಪರಿಸ್ಥಿತಿ ಆಗ್ತಿದೆ ಅಂದರೆ, ಅಷ್ಟು ದುಡ್ಡಿದ್ರೂ ಕೂಡ ತಿನ್ನೋಕ್ಕಾಗ್ತಾ ಇಲ್ಲ ಅದನ್ನು ಅಂತ ತೋರಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ, ಅಷ್ಟೊಂಥರ ಎಲ್ಲ ಕಡೆ ಎಲ್ಲ ಥರದಲ್ಲೂ ಏಟು ಬೀಳ್ತಾ ಇದೆ ಅವ್ರಿಗೆ ಜೀವನದಲ್ಲಿ ಅಂತಿದ್ದಾರೆ. ನಿಮಗೆ ಏಟು ಕೊಟ್ಟರು ಅವರು ಯಾವ ಥರದಲ್ಲಿ, ದುಡ್ಡು ಕಾಸು ವಿಚಾರದಲ್ಲಿ ಏಟು ಕೊಟ್ರಾ, ಅಷ್ಟೇ ಸಾಕಾಯಿತು ನಿಮಗೆ. ಭಯಂಕರ ಒದೆ ತಿಂದಿದ್ದೀರಾ ಪಾಪ. ಅಂದರೆ ಮೇಯ್ನ್ ದುಡ್ಡೇ ಅಲ್ವಾ. ಇವಾಗೇನೋ ಬಂದಾಗ ಈ ಥರ ದುಡ್ಡು ಹಿಡಿದು ಬಿಡೋದು, ಆ ಥರ ಎಲ್ಲ ಮಾಡಿದ್ರೆ ಎಷ್ಟು ಏನೋ ಒಂದು ಕಮಿಟ್ಮೆಂಟ್ ಅಂತ ಇರುತ್ತೆ. ಆ ಥರ ಎಲ್ಲ ಮಾಡಿದಾಗ ಏನು ಮಾಡೋಕ್ಕಾಗತ್ತೆ ಹೇಳಿ. ಸೊ ಆ ಥರ ಹಿಂಸೆ ಕೊಟ್ಟಿದ್ದಾರೆ. ಆದರೆ ಇಲ್ಲೇನಾಗ್ತಾ ಇದೆ ಗೊತ್ತಾ, ಎಲ್ಲ ಥರದಲ್ಲೂ ಹಿಂಸೆ ಆಗ್ತಿದೆ ಅವ್ರಿಗೆ ವಾಪಸ್ಸು. ಓಕೆ, ನೆಕ್ಸ್ಟು ಹಾರ್ಟ್ ಚಕ್ರ. ಆ್ಯಕ್ಚುಲಾಗಿ ಹೇಳ್ತೀನಿ ಇಲ್ಲಿ, ಈ ಮನುಷ್ಯ ಅಥವಾ ಈ ಮನುಷ್ಯೆ, ಆಯಿತಾ, ಹೆಚ್ಚು ದಿನ ಬದುಕಲ್ಲ ಅಂತಲೇ ತೋರಿಸ್ತಾ ಇದ್ದಾರೆ ನನಗೆ. ಹೆಚ್ಚು ದಿನ ಬದುಕಲ್ಲ. ಯಾಕೆ ಅಂತಂದರೆ, ಒಂದು ಸ್ಟಾರ್ನ ಅನ್ಯಾಯವಾಗಿ ತುಂಬ ಕೆಟ್ಟದಾಗಿ ನೀಚತನದಿಂದ ನಡೆಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಭಗವಂತ, ಆಯಿತಾ. ಅದರಿಂದ ಹೆಚ್ಚು ದಿನ ಬದುಕಲ್ಲ ಅವರು. ಬದುಕಿದ್ರೂ ಯಾವ ಥರ ಅಂತಂದರೆ, ಹೇಳಿದ್ನಲ್ಲ, ಎಲ್ಲ ಕಡೆ ಫೇಲ್ ಆಗ್ತಾ ಇದೆ ಅವ್ರಿಗೆ, ಎಲ್ಲ ಚಕ್ರಗಳು ಫೇಲ್ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಏನಾಗ್ತದೆ ಇವಾಗ? ಬೆಡ್ ರಿಡನ್ ಆಗ್ಬೋದು, ಆಯಿತಾ. ಅಂದರೆ ಏನು ದುಡ್ಡಿದ್ರೆ ಏನು ಪ್ರಯೋಜನ? ನಿಮಗೆ ಒಂದೊಂದು ಪೈಸಕ್ಕೆ ದುಡ್ಡು ಸಂಕಟ ಪಡಿಸಿದ್ರು, ಈಗ ಅವ್ರು ಅದೇನೇ ಹಾಸಿಗೆ ಹಿಡಿಯೋ ಪರಿಸ್ಥಿತಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಜೊತೆಗೆ ಅವ್ರು ಯಾರು ಬಂದ್ರೂ ಕೂಡ, ಮುಂಚೆ ಎಲ್ಲ ಯಾವ ಥರ ಇದ್ದರು ಅಂತಂದರೆ, ಎಷ್ಟು ದರ್ಪ ಅಂತಂದರೆ, ಯಾರು ಬಂದ್ರೂ ಕೂಡ ಒಂಥರ ಇದು, ನಾ ಹೇಳ್ದಂಗೆ ಯಾರು ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಹೊರಗಡೆ ಇರ್ಬೋದು, ಆಫೀಸಲ್ಲಿ ಇರ್ಬೋದು, ಯಾರು ಇರ್ಬೋದು, ನಿಮಗೆ ಯಾರು ದುಡ್ಡು ಕಾಸು ವಿಚಾರದಲ್ಲಿ ತೊಂದರೆ ಮಾಡಿದ್ದಾರೆ ಅವರು, ಅರ್ಥ ಆಯ್ತಾ, ಅವರ ಶಿಕ್ಷೆ ಏನು ಅಂತ ಅಷ್ಟೇ ಇದು. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಇನ್ನೊಂದು, ಅವರು ಇವಾಗ ನೆಕ್ಸ್ಟು ನಿಮ್ಮ ಮೇಲೆ ದರ್ಪ ತೋರಿಸಿದ್ರಿಂದ ಥ್ರೋಟ್ ಚಕ್ರ ಅಂದರೆ ಮಾತೇ ಆಡೋಕ್ಕಾಗ್ತಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಮಾತಾಡೋಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಅಂದರೆ ಅಷ್ಟು ನರ್ವ್ಸ್ ವೀಕ್ನೆಸ್ ಎಲ್ಲ ಬರ್ತಾ ಇದೆ, ಮೆಂಟಲ್ ಸ್ಟೆಬಿಲಿಟಿನೇ ಇಲ್ಲ, ಸಡನ್ನಾಗಿ ಕೋಪ ಮಾಡ್ಕೊಂಬಿಡೋದು. ಯಾಕೆ ಅಂದರೆ BP ಹೆಚ್ಚಾಗ್ತಾ ಇದೆ, ಆ ಥರ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ, ಅರ್ಥ ಆಯ್ತಾ. ಅಂದರೆ ಈ ಸಡನ್ನಾಗಿ ಏನೋ ಒಂದು ಎಸ್ದುಬಿಡೋದು, ಸಡನ್ನಾಗಿ ಏನೋ ಒಂಥರ ಮೆಂಟಲ್ ಸ್ಟೆಬಿಲಿಟಿ ಇಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ ನನಗೆ, ಆಯ್ತಾಯ್ತಾ. ಮೆಂಟಲ್ ಸ್ಟೆಬಿಲಿಟಿ ಕಳ್ಕೊಂಬಿಟ್ಟಿದ್ದಾರೆ ಅಂತಲೇ ತೋರಿಸ್ತಿದ್ದಾರೆ. ಯಾಕೆಂದರೆ ಅವ್ರಿಗೆ ದಿನಬೆಳಗಾದರೆ ನೀವು ಮಾಡಿದ ಅನ್ಯಾಯ ಕುಟುಕ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಏನಿರುತ್ತೆ ಅದನ್ನು ಎಸಿತಾ ಇದ್ದಾರೆ, ನನಗೆ ತೋರಿಸ್ತಾ ಇದ್ದಾರೆ ಇವಾಗ, ಆಯಿತಾ. ಅಂದರೆ
ಆ ಥರ ಮುಂಚೆ ಇದ್ದದ್ದು ದರ್ಪ ಎಲ್ಲ ಹೋಗಿ ಮೊದಲು ತೊಗೊಂಡೋಗಿ ನಿಮಾನ್ಸ್ಗೆ ಹಾಕು ಅನ್ನೋ ಅಂಥ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟಿದ್ದಾರೆ ಈ ಮನುಷ್ಯ ಅಥವಾ ಈ ಮನುಷ್ಯೆ ಅಂತ ತೋರಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ನಿಮಗೆ ಮಾತ್ರ ಹೇಳ್ತೀನಿ, ಮಾಡಿದ ಅನ್ಯಾಯ ಅವರು ಅಷ್ಟಿಷ್ಟಲ್ಲ. ಅದು ಅವರು ದುಡ್ಡು ಕಾಸು ವಿಚಾರದಲ್ಲಿ ಹಿಡಿದು ನಿಮ್ಮನ್ನ ಗೋಳಾಡಿಸ್ಬಿಡ್ತೀನಿ ಅಂತ ಏನೋ ಮಾಡಿದ್ರು. ಅದು ಯಾವ್ಯಾವ ಥರ ಟರ್ನ್ ಆಗಿದೆ ಅಂತ ಇವಾಗ ಹೇಳಿದ್ನಲ್ಲ, ಆ ಥರ ಒದ್ದಾಡ್ತಾ ಇದ್ದಾರೆ ಆಯಿತಾ. ಅಷ್ಟು ದುಡ್ಡು ಮಾಡಿ ಎಲ್ಲ ಮಾಡಿದ್ದಾರೆ, ಆದರೆ ಅದನ್ನು ಅನುಭವಿಸೋದಕ್ಕೆ ಇಲ್ಲ ಇವಾಗ ಅವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಬರೀ ವ್ಯಯ ಆಗ್ತಾ ಇದೆ, ಹಾಸ್ಪಿಟಲ್ ಕೇಳಿಸ್ತಾ ಇದೆ, ಹಾಸ್ಪಿಟಲ್ ವ್ಯಯ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಯಾಕೆ ಅಂತಂದರೆ ಅಷ್ಟು ಮೆಂಟಲ್ ಸ್ಟೆಬಿಲಿಟಿ ಕಳ್ಕೊಂಬಿಡ್ತಾ ಇದ್ದಾರೆ, ಸಮತೋಲನ ಕಳ್ಕೊತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ. ಓಕೆನಾ? ಸೊ ಇದು ಫಸ್ಟು. ನೆಕ್ಸ್ಟ್ ನೋಡೋಣ, ನಿಮ್ಮ ಪ್ರೀತಿ ಪಾತ್ರರು ಆಯಿತಾ, ನಿಮ್ಮ ಫ್ಯಾಮಿಲಿಯವರು ಅವ್ರಿಗೆ ಏನು ಇದು ಶಿಕ್ಷೆ ಅಂತ ನೋಡೋಣ. ಎಸ್ ಬಾವ, ದ ಟವರ್ ನೋಡಿ ಆಯಿತಾ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಓಕೆ ಇದು ಕಾರ್ಡು ಅಲ್ಲಾಡ್ತು ಆಯಿತಾ. ಸೊ ಇಲ್ಲಿ ಹೇಳ್ತಾ ಇರೋದೇನು ಅಂದರೆ, ಫ್ಯಾಮಿಲಿಯವರು ಯಾತಕ್ಕೆ ಮಾಡಿದ್ರು ಈ ಥರ ಅಂತಂದರೆ, ಅವ್ರಿಗೆ ಒಂದು ಮನಸ್ಸಿಗೆ ಬಂತು ನಿಮಗೆ ನಿಮ್ಮ ಒಂದು ಹ್ಯಾಪಿ ಫ್ಯಾಮಿಲಿ ಏನಿದೆ ಆಯಿತಾ, ನಿಮ್ಮ ಹ್ಯಾಪಿ ಫ್ಯಾಮಿಲಿ ಅಂದ್ಕೊಳ್ಳಿ, ಅಥವಾ ನೀವು ಯಾವ ಥರ ಜೀವನ ನಡೆಸ್ತಾ ಇದ್ದೀರಾ ನಿಮಗೆ ಗೊತ್ತಪ್ಪ. ಅರ್ಥ ಆಯ್ತಾ? ಸೊ ಅಲ್ಲಿ ಕಣ್ಣು ಹಾಕಿದ್ರು. ಫಸ್ಟು ಕಣ್ಣು ಹಾಕಿದ್ದು ಯಾವ ಥರ ಅಂತಂದರೆ, ನಿಮ್ಮ ಫ್ಯಾಮಿಲಿ ಏನು ಅಂತ ಇದೆ, ನಿಮ್ಮ ಬಾಂಡಿಂಗ್ ಏನಿದೆ ಅದು ಬ್ರೇಕ್ ಆಗಬೇಕು. ಫಸ್ಟು ಬ್ರೇಕು ಮಾಡಿದ್ದಾರೆ ಆಯಿತಾ. ಅಂದರೆ ಅದೇ ದುಡ್ಡಿನ ವಿಷಯಕ್ಕೋಸ್ಕರನೇ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾವ ಥರನಾದರೂ ಇರ್ಬೋದು. ಕಿಂಗ್ ಅಂತ ಬಂದಿರೋದ್ರಿಂದ ಇವಾಗ ನಿಮ್ಮ ಫ್ಯಾಮಿಲಿ ಎಲ್ಡರ್ ಪರ್ಸನ್ ಓಕೆನಾ, ಜೀವ ಕಳ್ಕೊಂಡಿರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ ಇಲ್ಲಿ. ಅರ್ಥ ಆಯ್ತಾ? ಸೊ ಅದೊಂದು ಫಸ್ಟು. ಜೊತೆಗೆ ಅವರು ಯಾವ ಥರ ಮಾಡಿದ್ರು ಅಂತಂದರೆ, ದುಡ್ಡು ಫ್ಯಾಮಿಲಿಯವರು ಅಂತಲೂ ಹೇಳ್ತಾ ಇದ್ದಾರೆ. ಯಾವ ಥರ ಮಾಡಿದ್ರು ಅಂತಂದರೆ, ನಿಮ್ಮನ್ನು ಸಪ್ರೇಟ್ ಮಾಡಬೇಕು. ನಿಮಗೆ ಯಾವ ಥರ ಹೊಡೆದ್ರೆ ನೀವು ದುಡ್ಡು ವಿಚಾರದಲ್ಲಿ ವೀಕ್ ಆಗ್ತೀರಾ ಅಂತ ಯೋಚನೆ ಮಾಡಿ ಆ ಥರ ಒಂದು ಅನ್ಯಾಯ ಮಾಡಿದ್ರು ನಿಮಗೆ. ಅಂದರೆ ನಿಮಗೊಂದು ಪ್ರೀತಿ ಅನ್ನೋದು ಏನಿತ್ತು ನಿಮ್ಮ ಜೀವನದಲ್ಲಿ, ಅದನ್ನು ತೆಗೆದ್ರು ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ಅದನ್ನು ತೆಗೆದು ಹಾಕಿದ್ರು, ಮುರಿದು ಹಾಕಿದ್ರು, ಕಳೆದು ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆಪ್ಪ. ಓಕೆನಾ? ಸೊ ಅದು ಯಾವ ಥರ ನಿಮಗೆ ಗೊತ್ತು. ಅದು ಇಲ್ಲಿ ಯಾವ ಥರ ತಿರುಗಿದೆ ಅಂತಂದರೆ, ಅವ್ರಿಗೆ ಯಾವ ಥರ ಟರ್ನ್ ಆಗಿದೆ ಅಂತಂದರೆ, ಟವರ್ ಮೂಮೆಂಟ್ ಶುರು ಆಗಿಬಿಟ್ಟಿದೆ ಇವಾಗ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಯಾವ ಥರ ಏನಿಲ್ಲ, ಅವ್ರು ಏನು ಮಾಡಿದ್ರು ಅವರ ಜೀವನದಲ್ಲಿ ಒಂದು ಖುಷಿ ಅನ್ನೋದು ನೋಡೋದಿಲ್ಲ, ಒಂದು ಸಂತೋಷ ಅನ್ನೋದು ನೋಡೋದಿಲ್ಲ ಆಯಿತಾ. ನಿಮಗೆ ಯಾವ ಥರ ಒಂದೊಂದು ಮಾತುಗೂ ಒಂದೊಂದು ಎಲ್ಲ ವಿಷಯದಲ್ಲೂ ನಿಮಗೆ ಹಿಂಸೆ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದು ಫ್ಯಾಮಿಲಿಯವರು ಅಂತಲೇ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಫ್ಯಾಮಿಲಿಯವರೇ ಮಾಡಿರೋದು, ತುಂಬ ಹಿಂಸೆ ಮಾಡಿದ್ದಾರೆ. ಅರ್ಥ ಆಯ್ತಾ? ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಇಲ್ಲಿ ತುಂಬ ನನಗೆ ಹೀಲಿಂಗ್ ಅಂತ ತೊಗೊಳ್ಳೋರು ಆಗಲಿ ಬರ್ತಾರಲ್ಲ ಪಾಪ, ಎಷ್ಟು ಜನ ನೋಡ್ತೀನಿ ನಾನು. ಅವರು ಈವನ್ ನೀವು ಕಮೆಂಟ್ಸಲ್ಲೂ ನೋಡಿರ್ತೀರಾ, ಅವ್ರು ಯಾವ ಥರ ಮೆಸೇಜ್ ಹಾಕಿರ್ತಾರೆ ಅಂತ. ನಿಜವಾಗ್ಲೂ ಕಣ್ಣೀರೇ ಬಂದುಬಿಡುತ್ತೆ ನನಗಂತೂ, ಅಷ್ಟು ವಿಚಾರಾಗುತ್ತೆ ಪಾಪ. ಲೇಡೀಸ್ಗೆ ಆ ಥರ ಯಾವ ಥರ ತೊಂದರೆ ಆಗ್ತಿರುತ್ತೆ. ಅಫ್ಕೋರ್ಸ್ ಜೆಂಟ್ಸ್ಗೂ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಮಕ್ಕಳು ಇರ್ತಾರೆ, ಈ ಥರ ಎಲ್ಲ ಯಾವುದೋ ಒಂದು ಇದರಲ್ಲಿ ಅಂದರೆ ಇದು ಯಾವ ಥರ ಅಂತಂದರೆ, ನಾನು ಹೇಳ್ತಾ ಇರೋದು ಒಂದು ನೆಗೆಟಿವಿಟಿ ಮಾಡಿರೋದು ಅಂತ ಹೇಳ್ತಾ ಇರೋದು. ಅರ್ಥ ಆಯ್ತಾ? ಸೊ ಜಸ್ಟ್ ಲೈಕ್ ದಟ್ ಅಲ್ಲ. ಸೊ ನೆಗೆಟಿವಿಟಿ ಮಾಡಿ ನೀವು ದ್ವೇಷ ಇದೆ ಅಂದ ತಕ್ಷಣ ಒಬ್ಬರನ್ನ ಸಾಯಿಸ್ಬಿಡೋದಾಗಲಿ ಅಥವಾ ಬೇರೆ ಮಾಡಿಬಿಡೋದಾಗಲಿ, ಪಾಪ ಒಬ್ಬೊಬ್ಬರು ಕಣ್ಣೀರು ಹಾಕ್ತಾರೆ. ಇಲ್ಲ ನಾನು ಯಜಮಾನ್ರ ಜೊತೆನೇ ಇರಬೇಕು ಅಂತ ಆಸೆ ಅಮ್ಮ ಅಂತ ಅಳ್ತಾರೆ. ನನಗಂತೂ ಎಷ್ಟು ಹಿಂಸೆ ಅನಿಸುತ್ತೆ ಪಾಪ. ಏನು ಮಾಡೋಕ್ಕಾಗತ್ತೆ ಹೇಳಿ, ನಾವೇನು ಮಾಡೋಕ್ಕಾಗತ್ತೆ ಅಲ್ವಾ. ಅಲ್ಲಿ ನೋಡಿದ್ರೆ ಡೈವರ್ಸ್ ಅಪ್ಲೈ ಮಾಡಿಬಿಟ್ಟಿರ್ತಾರೆ, ಇನ್ನೇನು ಆಗೋಗ್ತಿರುತ್ತೆ, ಫೈನಲ್ ಸ್ಟೇಜಲ್ಲಿ ಬಂದುಬಿಟ್ಟಿರುತ್ತೆ. ಅವಾಗ ನೋಡಿದ್ರೆ ಬಂದು ಹೇಳ್ತಾರೆ, ಪ್ರೇ ಮಾಡಿ ನಮಗೆ, ನಾನು ಅವ್ರ ಜೊತೆನೇ ಇರಬೇಕು ಅಂತ ಆಸೆ ಅಂತಾರೆ. ನಂಗೆ ನಿಜವಾಗ್ಲೂ ತುಂಬ ಬೇಜಾರಾಗತ್ತೆ ಪಾಪ. ಅಂದರೆ ಅವ್ರಿಗೆ ಇರೋ ಪ್ರೀತಿ ವಿಶ್ವಾಸನ ಯಾವ ಥರ ಕಡ್ದು ಹಾಕ್ಬಿಡ್ತಾರೆ ನೋಡಿ, ಈ ನೆಗೆಟಿವಿಟಿ ಮಾಡಿಬಿಟ್ಟು ಅಂತ. ಆ ಥರ ಒಂದು ಒಳ್ಳೆಯ ಮನುಷ್ಯ ಅಥವಾ ಮನುಷ್ಯೆ ಮತ್ತೆ ಅವ್ರ ಜೀವನದಲ್ಲಿ ಸಿಗ್ತಾರಾ ಬೇರೆಯವರು?
ಆ ಥರ ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ಜನ ಗೊತ್ತಾ, ನನಗಂತೂ ತುಂಬ ಹಿಂಸೆ ಆಗುತ್ತೆ, ಹೇಳಬಾರ್ದು ಪಾಪ, ಅಷ್ಟು ಬೇಜಾರು ಮಾಡ್ಕೊಳ್ತಿರ್ತಾರೆ. ನಾನು ಏನು ಮಾಡೋಣ ಹೇಳಿ. ಸೊ ಆ ಥರ ಯಾರು ಸಂಕಟ ಪಟ್ಕೊಂಡು ನಿಮ್ಮ ಒಂದೊಂದು ಕಣ್ಣೀರಿಗೂ ಅವ್ರು ಬೆಲೆ ಕೊಡ್ತಾ ಇದ್ದಾರೆ, ಬೆಲೆ ತೆತ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ, ಆಯಿತಾ. ನಿಮ್ಮ ಕಣ್ಣೀರು ಯಾರು ಸುರಿಸಿದ್ರು, ನಿಮ್ಮನ್ನು ಯಾರು ನಿಮ್ಮ ಪ್ರೀತಿ ಪಾತ್ರರಿಂದ ದೂರ ಮಾಡಿದ್ರು, ಇದು ಡಿವೋರ್ಸ್ ಅಂತ ತಗೋತೀರಾ ಅಥವಾ ಸಪ್ರೇಷನಲ್ಲಿದ್ದೀರಾ, ನಿಮಗೆ ಗೊತ್ತು ಯಾರೆಲ್ಲ ನನ್ನ ಹತ್ರ ಮಾತಾಡಿದ್ದೀರಾ ಅಂತ. ಸೊ ಸಪ್ರೇಷನಲ್ಲಿದ್ದೀರಾ ಅಥವಾ ಆ್ಯಕ್ಚುಲ್ ಡೆತ್ ಆಗಿದೆ ಅಂತ ಎಷ್ಟು ಜನ ಬೇಜಾರು ಮಾಡ್ಕೊಂಡಿದ್ದೀರಾ, ಇದೆಲ್ಲ ಆ್ಯಕ್ಚುಲಿ ನೆಗೆಟಿವಿಟಿ ಆಗಿರೋದೇನೆ ಅಂತಲೇ ವೆರಿ ಕ್ಲಿಯರಾಗಿ ನಿಮ್ಮ ರೀಡಿಂಗಲ್ಲೂ ಬಂದಿದೆ ಎಷ್ಟೋ ಕಡೆ. ಸೊ ಹಾಗಾಗಿ ಈ ಥರ ಆದಾಗ ಏನು ಗೊತ್ತಾ, ತುಂಬ ಹಿಂಸೆ ಅನಿಸುತ್ತೆ ನಿಜವಾಗ್ಲೂ. ಈ ಥರ ಎಲ್ಲ ಮಾಡಬಾರ್ದು. ಯಾಕೆ ಈ ಥರ ಆ್ಯಕ್ಷನ್ ತೊಗೋತಾರೆ ಗೊತ್ತಿಲ್ಲ. ಒಂದು ಒಳ್ಳೆ ಚೆನ್ನಾಗಿರೋ ಫ್ಯಾಮಿಲಿನ ನೋಡಿ ಖುಷಿ ಪಡೋದು ಬಿಟ್ಟು ಅದನ್ನು ಒಡೆದಾಕ್ಬಿಟ್ಟು ಏನು ಸಂತೋಷ ಸಿಗುತ್ತೆ ಹೇಳಿ. ಅದು ಫ್ಯಾಮಿಲಿಯವರೇ ಮಾಡಿರೋದು ಇದು ಅಂತಂದಾಗ ತುಂಬ ಹಿಂಸೆ ಆಗುತ್ತೆ ಆ್ಯಕ್ಚುಲಾಗಿ. ಅಂದರೆ ಇವಾಗ ಅವ್ರಿಗೆ ಅದೇ ಟವರ್ ಮೂಮೆಂಟ್ ಹೊಡಿತಿದೆ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಆ್ಯಂಡ್ ಅದು ಟವರ್ ಮೂಮೆಂಟ್ ಅಂದರೆ ಅದು ಸುಮ್ಮನೆ ಇರೋದಿಲ್ಲ, ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಫಸ್ಟು ಇಲ್ಲಿ ಹೆಂಗೆ ಹೇಳಿದ್ರು ಅಂತಂದರೆ, ಬರೀ ಒಂದು ಕಷ್ಟ ಕೊಟ್ಟಿದ್ದಕ್ಕೆ ಎಲ್ಲ ಥರ ಕಷ್ಟ ಕೊಡ್ತಾ ಇದ್ದಾರೆ ಅಂದರೆ ಕಷ್ಟ ತಗೋತಿದ್ದಾರೆ ಇವಾಗ ಅವರು, ನಿಮ್ಮ ಹೇಟರ್ಸ್ ಅಂತ ಹೇಳಿದ್ರು. ಇಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ಯಾರಿಗೋಸ್ಕರ ಮೀಸಲಿಟ್ಟಿದ್ರಿ ನೀವು, ಅದನ್ನೇ ಒಡೆದು ಹಾಕಿದ್ದಾರೆ ಅಂತ ಹೇಳಿದಾಗ ಇವ್ರಿಗಿನ್ ಯಾವ ಪಟ್ಟಲ್ಲಿ ಶಿಕ್ಷೆ ಸಿಗುತ್ತೆ ಹೇಳಿ. ಅದು ಹೇಳೋಕ್ಕಾಗೋದಿಲ್ಲ, ಅನುಭವಿಸ್ತಾರವರು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅದಕ್ಕೆ ಬರೀ ಟವರ್ ಅಂತ ತೋರಿಸಿದ್ರು, ಆಯಿತಾ. ಹೋದೋದ ಕಡೆ ಹೋದೋದ ಕಡೆ ಏನು ಎಲ್ಲೋ ಅವ್ರಿಗೆ ಒಂದು ಲೈಫಲ್ಲಿ ಒಂದು ಒಂದು ಅದೇ ಖುಷಿ, ಒಂದು ಇದು ಅನ್ನೋದು ಆ ಥರ ಮಾಡಿರೋದು ಜೀವನ ಪರ್ಯಂತ ಅವ್ರಿಗೂ ಕಾಡುತ್ತೆ. ಜೊತೆಗೆ ಅವ್ರಿಗೂ ಈ ಥರ ಅನುಭವಕ್ಕೆ ಬರುತ್ತೆ, ಯಾವ ಥರ ಆಗತ್ತೆ ನೋವು, ಈ ಥರ ಬೇರೆ ಮಾಡಿದ್ರೆ ಯಾವ ಥರ ನೋವಾಗುತ್ತೆ ಅಂತ ಗೊತ್ತಾಗಬೇಕಾದ್ರೆ ಅವ್ರಿಗೆ ಹೆಂಗಾಗ್ಬೇಕು ಹೇಳಿ, ಅವ್ರವ್ರ ಹತ್ರದವ್ರಿಗೆ ಆಗಬೇಕು. ಅದೇ ಆಗತ್ತೆ ಇವಾಗ ಅಂತ ಹೇಳ್ತಾ ಇದ್ದಾರೆ. ಶುರು ಆಗಿದೆ ಆಗ್ಲೇ ಅಂತಲೇ ಹೇಳ್ತಿದ್ದಾರೆ. ಇದು ಅರ್ಥ ಮಾಡಿಕೊಂಡ್ರೆ ಸಂತೋಷ. ಇದನ್ನು ದಯವಿಟ್ಟು ಶೇರ್ ಮಾಡಿ, ನಾನು ಹೇಳ್ತೀನಿ, ಖಂಡಿತ ಶೇರ್ ಮಾಡಿ. ಎಷ್ಟು ಜನಕ್ಕಾಗತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ಅಟ್ಲೀಸ್ಟ್ ನಿಮ್ಮ ಎನಿಮೀಸ್ಗೆ ಈ ಥರನಾದರೂ ಬುದ್ಧಿ ಕಲ್ತ್ಕೊಳ್ಳಿ, ಈ ಥರ ಮಾಡಬಾರ್ದು ಅನ್ಯಾಯ ಅಂತ, ಆಯಿತಾ. ಇದು ಭಯಂಕರ ನೆಗೆಟಿವಿಟಿ ಮಾಡಿರೋದೆ, ಇದನ್ನ ಮಾಡ್ತಿರೋದೇ ಹೇಟರ್ಸ್ ಹೇಗೆಗೋಸ್ಕರ ಅಂತಂದಾಗ, ಹೇಟರ್ಸ್ ಶಿಕ್ಷೆ ಅಂದಾಗ ಅವ್ರು ಮಾಡಿರೋ ಅನ್ಯಾಯ, ಅವ್ರು ಮಾಡಿರೋ ಕ್ರಿಮಿನಲ್ ತಲೆ ಓಡಿಸಿ ಮಾಡಿರೋ ಅನ್ಯಾಯಕ್ಕೋಸ್ಕರನೇ, ಅರ್ಥ ಆಯ್ತಾ. ಆ್ಯಂಡ್ ಇಲ್ಲೇನು ಅಂತಂದರೆ ಅವ್ರಿಗೆ ಇವಾಗ ಅವ್ರು ಯಾವ ಥರ ನಿಮ್ಮನ್ನು ಸಪ್ರೇಟ್ ಮಾಡಿದ್ರು, ಆಯಿತಾ, ಅವ್ರಿಗೆ ಅವರ ಪ್ರೀತಿ ಪಾತ್ರರು ಖಂಡಿತ ಸಪ್ರೇಟ್ ಆಗ್ತಾರೆ ಅಂತಲೇ ಹೇಳ್ತಾ ಇದ್ದಾರೆ. ಅದು ಜೀವಂತವಾಗೇ ಸಪ್ರೇಟು. ಯಾಕೆಂದರೆ ಯಾಕೆ ಈ ಥರ ಹೇಳಿಸ್ತಾ ಇದ್ದಾರಪ್ಪ, ಹೆಂಗೆ ಅಂತಂದರೆ ಇವಾಗ ಹತ್ತಿರ ಇರುವಾಗ ಇಲ್ಲದೇ ಇರುವಾಗ ಆಗಿರೋ ನೋವು ಇವಾಗ ಅವ್ರಿಗೆ ಅರ್ಥ ಆಗಬೇಕು ಅಂತಂದಾಗ ಅವರ ಹತ್ತಿರದವ್ರಿಗೆ ಈ ಥರ ತೊಂದರೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಓಕೆ, ಅರ್ಥ ಆಯ್ತಾ? ಅರ್ಥ ಆಯಿತು ಅನ್ಕೋತೀನಿ. ಇವಾಗ ಯಾರೋ ನಿಮ್ಮ ಫ್ಯಾಮಿಲಿಲಿ ನಿಮಗೇನೆ ಇವಾಗ ಯಾರೋ ನೀವು ಏನು ತೊಂದರೆ ಆಯಿತು ನಿಮಗೆ, ನಿಮ್ಮನ್ನು ಸಪ್ರೇಟ್ ಮಾಡಿಸಿದ್ರು, ಎಲ್ಲ ಮಾಡಿದ್ರು ಅಂತ ಅಂತೀರಲ್ಲ. ಸೊ ಅವಾಗೇನಂತಂದರೆ ನಿಮ್ಗೆ ಯಾರು ಸಪ್ರೇಟ್ ಮಾಡಿಸಿದ್ರು ಅವರ ಮಕ್ಕಳು ಮೊಮ್ಮಕ್ಳಿಗೇನೇನೆ ಈ ಥರ ಒಂದು ಟವರ್ ಮೂಮೆಂಟ್ ತರ್ತಿದ್ದಾರೆ ಅಂತ, ಟವರ್ ಮೂಮೆಂಟ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಇದು ಭಗವಂತ ಮಾಡೋದಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವ್ರವ್ರ ಕರ್ಮ ಅವ್ರು ಮಾಡಿದ್ದು ಅವ್ರು ಅನುಭವಿಸ್ತಾರೆ. ಇಲ್ಲಿ ಏನು ಅಂತಂದರೆ ಅವ್ರಿಗೆ ಪಾಪ ಕೊಡಬೇಕಲ್ಲ, ಪಾಪದ ಬುತ್ತಿ ತುಂಬೋಗ್ಬಿಟ್ಟಿದೆ. ಅವ್ರು ಯಾವ ಥರ ಹೊಡೆಯುತ್ತೆ ಅಂತಂದರೆ, ಇದು ಒಂಥರ ಆ್ಯನ್ಸಿಸ್ಟ್ರಲ್ ಕರ್ಸ್ ಅಂತಾರೆ ನೋಡಿ, ಆ ಥರ ಋಣಮುಕ್ತ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಮಾತ್ರ ಬಂದಿರೋದು. ಇದು ಸೆಕೆಂಡ್ ಒನ್ ನಂಗೆ ಕಾಣಿಸ್ತಾ ಇರೋದು ಋಣಮುಕ್ತಳು ಅಥವಾ ಋಣಮುಕ್ತ ಆದ ಅಂತ ಹೇಳೋಕ್ಕಾಗಲ್ಲ. ಏಕೆಂದರೆ ಅಷ್ಟು ಋಣ ತಿಂದುಬಿಟ್ಟಿದ್ದಾರೆ ಇಲ್ಲಿ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಆ್ಯಂಡ್ ಇದರಿಂದ ಏನಾಗ್ತಿದೆ ಅಂತಂದರೆ ಎಷ್ಟು ಜನ್ಮ ಬರಬೇಕೋ ಗೊತ್ತಿಲ್ಲ, ಅವ್ರು ಬರೀ ಮಕ್ಕಳಲ್ಲ, ಮೊಮ್ಮಕ್ಕಳು ಮರಿಮಕ್ಕಳು ತನಕನೂ ಹೋಗುತ್ತೆ. ಅವರು ಅನುಭವಿಸ್ತಾರೆ ಇದೇ ಥರ ಟವರ್ ಮೂಮೆಂಟ್ ಮೇಲೆ ಟವರ್ ಮೂಮೆಂಟ್ ಅನುಭವಿಸ್ತಾರೆ ಅಂತಲೇ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ಇವರು ಥರ್ಡ್ ಪಾರ್ಟಿ ಅಂತೂ ಯಾತಕ್ಕೆ ಥರ್ಡ್ ಪಾರ್ಟಿ ಅಂತ ಹೇಳಿದೆ ಗೊತ್ತಿಲ್ಲ, ಆ್ಯಕ್ಷನ್ ಆ ಥರ ತೊಗೊಂಡಿದ್ದಾರೆ. ನೋಡೋಣ ಏನು ಬರುತ್ತೆ. ಓಕೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಓಕೆ ಇಲ್ಲಿ ನೋಡಿ, ಥರ್ಡ್ ಪಾರ್ಟಿ ಅಂದ ತಕ್ಷಣ ಇಲ್ಲಿ ನೋಡು ಅಂದರು 1 2 3 ಮೂರನೇ ಸಿಗಾರು ಹುಡುಕ್ತಾ ಇರೋದು. ಇಲ್ಲಿ ಏನಾಗಿದೆ ಅಂತಂದರೆ 3 ಜನ ಅಂತಲೇ ಮತ್ತೆ ಹೇಳ್ತಾ ಇದ್ದಾರೆ. ಸೊ 3 ಜನ ಸೇರಿ ಏನು ಆ್ಯಕ್ಷನ್ ತೊಗೊಂಡ್ರು
ಸೊ ಅದರ ಫಲ. ಓ ಮೈ ಗಾಡ್, ಇಲ್ಲಿ ನೋಡಿ ಮೂನು. ಈಗ ನೋಡಿ ಏನಾಗ್ತಾಯಿದೆ, ನೆನ್ನೆ ಕಾರ್ಡಲ್ಲೂ ಬಂತು ಅನಿಸುತ್ತೆ, ನೆನ್ನೆನೋ ಮೊನ್ನೆನಲ್ಲಿ ಇದೇ ಮೂನ್ ಕಾರ್ಡ್ ಬಂತು ಅನ್ಸುತ್ತಲ್ವ. ನಾನು ಹೇಳಿದ್ನಲ್ಲ ಎಷ್ಟು ಚೆನ್ನಾಗಿ ನಗ್ತಿದೆ ಅನಿಸ್ತಾ. ಇವಾಗ ಏನಂದರೆ ನಿಮ್ಮ ಮೇಲೆ ನಗ್ತಾ ಇದ್ದಾರೆ ಮೂನ್, ಆಯಿತಾ. ಚಂದ್ರ ನಗ್ತಾ ಇದ್ದಾರೆ ನಿಮ್ಮ ಮೇಲೆ, ಆಯಿತಾ. ಹೆಂಗೆ ಅಂದರೆ ನೆಗೆಟಿವಿಟಿ ಮಾಡ್ತೀರಾ, ಅವರು ದೇವರಿಗೆ ಪ್ರಿಯವಾದ ಮಗುನಪ್ಪ, ಅದೇನು ಮಾಡೋಕ್ಕಾಗಲ್ಲ ಬಿಡಿ, ಇನ್ನು ನೀವು ಅನುಭವಿಸ್ತೀರಾ ನೆಕ್ಸ್ಟು ಅಂತ. ಇವಾಗ ಅದೇ ಏನಾಗಿದೆ ಅಂತಂದರೆ ಇವ್ರಿಗೆ ಅವ್ರು ಏನು ನೆಗೆಟಿವಿಟಿ ಮಾಡಿದ್ರು ಅವ್ರಿಗೆ ವಾಪಸ್ ಹೊಡಿತಾ ಇದೆ, ಆಯಿತಾ. ಇದು ಯಾವ ಥರ ಅಂತಂದರೆ ಅವರು ಇಲ್ಲಿ ಇದನ್ನು ಬರೀ ನೆಗೆಟಿವಿಟಿ ಅಲ್ಲ, ಇದು ಯಾವ ಥರ ನೆಗೆಟಿವಿಟಿ ಅಂದರೆ ಇದು ವಾಮಾಚಾರ ಥರ ಮಾಡಿಬಿಟ್ಟು ಆ್ಯಕ್ಚುಲಿ ಎನರ್ಜಿ ಬಿಡೋದು, ಆಯ್ತಾ. ಆ್ಯಕ್ಚುಲಾಗಿ ಒಂದು ಒಂದು ಸತ್ತ ಆತ್ಮ ತಗೊಂಡು ಇಲ್ಲಿ ಕಳಿಸೋದು, ಆ ಥರ ಇದು, ಅರ್ಥ ಆಯ್ತಾ. ಅದನ್ನು ಕಳಿಸಿ ಮಾಡಿದ್ದಾರೆ ಇಲ್ಲಿ. ಅದನ್ನು ಮಾಡಿರೋದು ಯಾವ ಥರ ಆಗಿದೆ ಅಂತಂದರೆ ಇವಾಗ ಇಲ್ಲಿ ವಾಪಸ್ ರಿಟರ್ನ್ ಆಗ್ತಾ ಇದೆ. ಯಾವ ಥರ ಅವ್ರಿಗೆ ರಿಟರ್ನ್ ಆಗ್ತಿದೆ ಅಂತಂದರೆ ಬರೀ ಅವ್ರಿಗೆ ಅರ್ಥನೇ ಆಗ್ತಿಲ್ಲ ಏನಕ್ಕೆ ಅಂತ. ಹೆಂಗಿದೆ ನೋಡಿ, ನಾನೇನು ಮಾಡಿಲ್ಲ, ನಮ್ಗೆ ಯಾಕೆ ಹಿಂಗೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಆ್ಯಕ್ಚುಲಾಗಿ ಆಗ್ತಾ ಇರೋದು ಅದಕ್ಕೋಸ್ಕರನೇ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಸೊ ಆ್ಯಕ್ಚುಲಾಗಿ ಇಲ್ಲಿ ಅಂದರೆ ಇದು ಆ ಥರ ಏನೋ ಮಾಡಿಸಿದ್ದಾರೆ ಇಲ್ಲಿ, ಆಯಿತಾ. ಬ್ಲ್ಯಾಕ್ ಮ್ಯಾಜಿಕ್ ಆ ಥರ ಮಾಡಿಸಿ ಆ್ಯಕ್ಚುಲ್ ಆತ್ಮ ಕಳಿಸಿರೋದು, ಆಯಿತಾ. ಇಲ್ಲಿ ಮೂನ್ ಎಷ್ಟು ಚೆನ್ನಾಗಿ ನಗ್ತಾ ಇರೋದು ನೋಡಿ. ಇದು ನನಗೆ ಇವಾಗ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ ಆಯಿತಾ. ಸೊ ಅವ್ರ ಕಡೆಗೆ ಅದು ವಾಪಸ್ ಹೋಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಗೊತ್ತೇ ಆಗ್ತಿಲ್ಲ ನಾವೇ ಕಳಿಸಿದ್ದು ನಮಗೆ ವಾಪಸ್ ಹೊಡಿತಿದೆ ಅಂತ. ಕೈ ಹಾಕಿದ ಕಡೆ ತೊಂದರೆ ಆಗ್ತಾ ಇದೆ. ಏನು ಆ್ಯಕ್ಷನ್ ತೊಗೊಳಕ್ಕೆ ಹೋದರೂ ಸ್ಟಾಪ್ ಆಗ್ತಾ ಇದೆ, ಏನು ಮಾಡೋಕ್ಕೆ ಹೋದರೂ ಅಲ್ಲಲ್ಲೇ ಹೊಡೆತ ಬೀಳ್ತಾ ಇದೆ. ಆದರೂ ಅವ್ರಿಗೆ ಅರ್ಥ ಆಗ್ತಿಲ್ಲ ಯಾಕೆ ಅಂತಂದರೆ ಅವ್ರು ಕಳಿಸಿದ ಅಟ್ಯಾಚ್ಮೆಂಟು ಅವ್ರಿಗೆ ವಾಪಸ್ ಹೋಗ್ತಾ ಇದೆ ಅಂತ ತೋರಿಸ್ತಿದ್ದಾರೆ. ನೀವೇನಾದರೂ ಈ ಥರ ಪ್ರಾಬ್ಲಮ್ ಆಗಿದೆ ಅಂತಂದರೆ ಫಸ್ಟು ಪ್ರೊಟೆಕ್ಷನ್ ತೊಗೊಳ್ಳಿ, ಆಯಿತಾ. ಪ್ರೊಟೆಕ್ಷನ್ ತೊಗೊಂಡಿದ್ದೀರಾ ಅಂದರೆ ಸೇಫಾಗಿರ್ತೀರಾ, ಈಗಲೇ ಹೇಳಿರ್ತೀನಿ, ಆಯಿತಾ. ತೊಗೋಬೇಕಂತಂದರೆ ಸೀದಾ ನನ್ನದು ಫೋನ್ ನಂಬರ್ ಒಂದೇ ಇರೋದು 9980800552 ಅಂತ. ಸೊ ಅಲ್ಲಿಗೆ ನೀವು ಅದೇ ವಾಟ್ಸಪ್ಗೆ ಬೇಕು ಅಂತಂದರೆ ಹೀಲಿಂಗ್ ಎಲ್ಲ ಪ್ರೊಟೆಕ್ಷನ್ ಹೀಲಿಂಗ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಡೀಟೇಲ್ಸ್ ಎಲ್ಲ ತೊಗೊಳ್ಳಿ, ಖಂಡಿತ ತೊಗೊಳ್ಳಿ. ಇದು ಏನಂತಂದರೆ ಅವ್ರಿಗೆ ಅರ್ಥನೇ ಆಗಿಲ್ಲ, ಆಯಿತಾ. ನಿಮಗೆ ಯಾವ ಥರ ಕಳಿಸಿದ್ದಾರೆ ಅಂತಂದರೆ ನಿಮಗೆ ಬೇಡ ಅಂತಿದ್ದಾರೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡು ಅಂತಿದ್ದಾರೆ. ಇಲ್ಲಿ ಹೇಗೆ ಅಂತಂದರೆ ತುಂಬ ನೆಗೆಟಿವಿಟಿ ಕಳಿಸಿದ್ದಾರೆ, ಓಕೆನಾ. ಸೊ ಅದ್ರ ಬಗ್ಗೆ ತುಂಬ ಡೀಟೇಲ್ ಹೋಗಬೇಡ ಅಂತಿದ್ದಾರೆ. ಸೊ ಫೈನ್, ನಿಮಗೆ ಅಂದರೆ ನಿಮ್ಗೆ ಒಂದೊಂದು ಅನುಭವ ಆಗಿರುತ್ತೆ, ನೆಗೆಟಿವಿಟಿ ಯಾವ ಥರ ಆಯಿತು ಅಂತ ಅನ್ನೋದು ನಿಮ್ಗೆ ಅನುಭವ ಆಗಿರುತ್ತೆ. ಸೊ ಅದಕ್ಕೆ ಮತ್ತೆ ಅದನ್ನೇನು ಹೇಳಕ್ಕೆ ಹೋಗಬೇಡ ಅಂತಿದ್ದಾರೆ. ಸೊ ನಿಮ್ಗೆ ಗೊತ್ತು ಯಾವ ಥರ ಆಗಿದೆ ಅಂತ. ಸೊ ಅದೇ ವಾಪಸ್ ರಿಟರ್ನ್ ಆಗ್ತಾ ಇದೆ, ಆಯಿತಾ. ಇನ್ನೂ ತೊಂದರೆ ಅನುಭವಿಸ್ತಾ ಇದ್ದೀರಾ ಅಂತಂದರೆ ಖಂಡಿತ ತಗೊಳ್ಳಿ, ಪ್ರೊಟೆಕ್ಷನ್ ತಗೊಳ್ಳಿ, ಅರ್ಥ ಆಯ್ತಾ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದು ನಮ್ಮ 19ನೇ ಭಾಗ, ಹೇಟರ್ಸ್ ಶಿಕ್ಷೆ. ಹೇಗನ್ನಿಸ್ತು ತಿಳಿಸಿ, ಓಕೆನಾ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ, ಓಕೆನಾ. ಥ್ಯಾಂಕ್ ಯು.